ಧಾರವಾಡದಲ್ಲಿ ಹಾಡಾಗಲೇ ಗುಂಡಿನ ಸದ್ದು. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ಮಧ್ಯೆ ತೀವ್ರ ಮಾರಾಮಾರಿ ನಡೆದು ಕೊನೆಗೆ ಗುಂಡು ಸಹ ಹಾರಿ ಯುವಕನ ಕಾಲಿಗೆ ಗಾಯವಾದ ಘಟನೆ ಧಾರವಾಡದ ತ್ರಿಬಲ್ ಐಟಿ ಬಳಿ ಹಾಡಾಗಲೇ ನಡೆದಿದೆ. ತಾಲೂಕಿನ ತಡಸಿನಕೊಪ್ಪ ಗ್ರಾಮದ ನಿವಾಸಿ 25 ವರ್ಷದ ವಿಠ್ಠಲ್ ವಾಲಿಕಾರ್ ಎಂಬಾತ ತ್ರಿಬಲ್ ಐಟಿ ಬಳಿ ಜಮೀನು ಹೊಂದಿದ್ದ. ಸುಮಾರು 5 ಎಕರೆಗೂ ಹೆಚ್ಚಿನ ಜಮೀನು ಇಲ್ಲಿದ್ದು, ಇದೇ ಜಮೀನಿನಲ್ಲಿ ವಿಠ್ಠಲ್ ಅವರಿಗೆ ಸೇರಿದ 2 ಎಕರೆಗೂ ಹೆಚ್ಚಿನ ಜಮೀನಿದೆ. ಮಂಗಳವಾರ ಹುಬ್ಬಳ್ಳಿಯ ಡೆವಲಪರ್ ಒಬ್ಬರು ತಮ್ಮ ಇಬ್ಬರು ಖಾಸಗಿ ಗನ್ಮ್ಯಾನ್ ಸೇರಿದಂತೆ ತಮ್ಮ ಬೆಂಬಲಿಗರೊಂದಿಗೆ ಆ ಭೂಮಿಯನ್ನ ಇಟಾಚಿಯಿಂದ ಡೆವಲಪ್ ಮಾಡಲು ಹೋಗಿದ್ದರು. ಈ ವೇಳೆ ವಿಠ್ಠಲ್ ಅವರು ಇದರಲ್ಲಿ ನಮ್ಮ ಜಮೀನಿದ್ದು, ನಮ್ಮ ಜಮೀನು ಬಿಟ್ಟು ಬಾಕಿ ಜಮೀನನ್ನು ನೀವು ಡೆವಲಪ್ ಮಾಡಿ ಎಂದು ಹೇಳಿದ್ದಾರೆ. ಇದರಿಂದ ತೀವ್ರ ಮಾತಿನ ಚಕಮಕಿ ನಡೆದು ಕೊನೆಗೆ ಮಾರಾಮಾರಿ ಸಹ ನಡೆದಿದೆ. ಇದರಿಂದ ಆ ಡೆವಲಪರ್ನ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ 2-3 ಸುತ್ತು ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಒಂದು ಗುಂಡು ವಿಠ್ಠಲನ ಕಾಲಿಗೆ ತಾಕಿದೆ. ಇದರಿಂದ ಆತನ ಬಲಗಾಲಿನ ಕಿರುಬೆರಳಿಗೆ ಗಾಯವಾಗಿದ್ದು, ಕೂಡಲೇ ಆತನನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ನಗರದ ಹೊರವಲಯದಲ್ಲಿ ಇರುವಂತಹ ತಡಸಿನಕೊಪ್ಪ ಅನ್ನುವಂಥ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ ಟ್ರಿಪಲ್ ಐಟಿ ಇದೆ. ಅಲ್ಲಿ ಒಂದು 3 ಎಕರೆ ಜಮೀನೇನಿದೆ, ಆ ಜಮೀನು ಡೆವಲಪ್ ಮಾಡಲಿಕ್ಕೆ ಅಂತ ಡೆವಲಪರ್ ಮತ್ತು ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದ್ದಾವೆ ಮತ್ತು ಅಲ್ಲಿ ಪೊಸೆಷನಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಆ ಗೊಂದಲ ಉಂಟಾದಂಥ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವುದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸೆಷನಲ್ಲಿದ್ದರು ಅವರು ಅವರ ಕುಟುಂಬ ಸದಸ್ಯರು ಮತ್ತು ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನು ಅಲ್ಲಿಗೆ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದರ ಜೊತೆಗೆ ಪರಸ್ಪರ ಸಂಘರ್ಷ ಆದಂಥ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂಥ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ ಮತ್ತು ಎತ್ತ ಕಡೆ ಫೈರ್ ಮಾಡಿದ್ನೋ ಒಬ್ಬ ವಿಠ್ಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಇಲ್ಲಿ SDM ಅಲ್ಲಿ ಆ ವಿಠ್ಠಲ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನಿಗೆ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದ್ದಾರೆ, ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾನೆ. ನಾನು ಕೂಡ ಮಾತಾಡ್ಸಿ ಬಂದಿದ್ದೀನಿ. ಡಾಕ್ಟ್ರುಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೇನು ಇಂಜುರೀಸ್ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿಗಾರ್ಡ್ ಅವನನ್ನು ವಶಕ್ಕೆ ತೊಗೊಂಡಿದ್ದೀವಿ, ಅವನ ವೆಪನನ್ನು ಕೂಡ ವಶಕ್ಕೆ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂಥ 4-5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗಬೇಕಾಗಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ, FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನೂ ವಶಕ್ಕೆ ತೊಗೊಳ್ಳೋಂಥದ್ದು, ವಿಚಾರಣೆಗೆ ಒಳಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪಗಳು ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂಥ ಕ್ರಮ ಕೈಗೊಳ್ಳಲಾಗುತ್ತೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟನ್ನು ತೊಗೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮದ ಮುಖಾಂತರ ಮನವಿ ಮಾಡುವಂಥದ್ದು, ಇಲ್ಲಿ ಯಾರಿಗೆ ಗುಂಡಿನ ಪೆಟ್ಟು ಬಿದ್ದಿತ್ತು, ಅವರು ಕಾಲಿಗೆ ಪೆಟ್ಟು ಬಿದ್ದಿದ್ದು, ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಅವ್ರಿಗೆ ನಾನು ಮಾತಾಡ್ಸ್ಕೊಂಬಂದಿದ್ದೀನಿ. ಮುಂದಿನ ಟ್ರೀಟ್ಮೆಂಟ್ ಏನಿದೆ ಅದು ಮಾಡ್ತಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಕಾಲಿಗೆ ಪೆಟ್ಟು ಬಿದ್ದಿರೋದು ಬಿಟ್ಟು ಬೇರೆ ಯಾವುದೂ ಪೆಟ್ಟಾಗಿಲ್ಲ. ಯಾವುದೇ ಗೊಂದಲ ಮತ್ತು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಕ್ಲಾರಿಫಿಕೇಷನ್ ಇದ್ದರೂ ನಾನೇ ವೈಯಕ್ತಿಕವಾಗಿ ಖಂಡಿತ ಕ್ಲಾರಿಫಿಕೇಷನ್ ಕೊಡ್ತೀನಿ. ಡೆವಲಪರ್ಗಳ ಹೆಸರುಗಳೆಲ್ಲ ಗೊತ್ತಾಗಬೇಕಾಗಿದೆ. ಈಗ ನಮಗೆ ಸದ್ಯಕ್ಕಷ್ಟೇ 1-2 ಹೆಸರುಗಳು ತಿಳಿದು ಬಂದಿದೆ. ಇವನ್ ಅಲ್ಲಿ ಯಾರು ಪೊಸಿಷನಲ್ಲಿದ್ದರೂ ಅವ್ರು ರೈತರು, ಹಂಗಾಗಿ ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೆಲ್ಲ ಇನ್ನೂ ಪತ್ತೆ ಮಾಡಬೇಕಾಗಿದೆ. ಈಗ ಅಲ್ಲಿ ಸ್ಥಳಕ್ಕೆ ನಮ್ಮದೇ ಜಾಗ ಇಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ಪೊಸಿಷನಲ್ಲಿದ್ದವ್ರು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟೇ ಇನ್ಸಿಡೆಂಟ್. ಅದಾದಮೇಲೆ ಅಲ್ಲಿ ಗೊಂದಲ ಆದಾಗ ಡೆವಲಪರ್ ಜೊತೆ ಹೋಗಿದ್ದಂತಹ ಪ್ರೈವೇಟ್ ಗನ್ಮೆನ್ ಅವನು ಬಾಡಿಗಾರ್ಡು ಅವನು ಫೈರ್ ಮಾಡಿರುವಂಥದ್ದು, ಏರ್ ಫೈರ್ ಮಾಡಿದ್ದಾನೆ. ಮತ್ತು ಒಂದು ಗುಂಡು ವಿಠ್ಠಲ್ ಅನ್ನುವಂಥ ಒಂದು ಹುಡುಗನಿಗೆ ತಗಲಿದೆ. ಇಷ್ಟು ನಮಗೆ ಸದ್ಯಕ್ಕೆ ಇರೋಂಥ ಮಾಹಿತಿ. ನಾನು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಸಿಷನಲ್ಲಿದ್ದರು ಅವ್ರು ಹೇಳಿದ್ದು ಒಂದು ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಕಂಪ್ಲೇಂಟ್ ಕೊಡ್ತೀವಿ ಅಂತಂದು ಅಲ್ಲಿ ಅವರ ಪರಿಚಯಸ್ಥರು ಕೂಡ ಇದ್ದಂಥವರು ಕೂಡ ಅದನ್ನೇ ಹೇಳಿದ್ದಾರೆ. ಈಗಷ್ಟೇ ಇನ್ನು ನಮ್ಮ ಠಾಣೆಗೆ ಬಂದಿದ್ದಾರೆ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ.
ಆರೋಪಿಗಳು ಈಗ ನಮಗೆ ಸದ್ಯಕ್ಕೆ ಇನ್ನು ಕಂಪ್ಲೇಂಟಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನಮಗೇನು ಯಾರ್ಯಾರ್ದು ಹೆಸರು ಹೇಳಿದ್ರು ಅವ್ರನ್ನ ವಶಕ್ಕೆ ತೊಗೊಳ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರೇ ಆರೋಪಿಗಳಿರಲಿ, ಯಾಕಂದರೆ ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಬರುವಂಥದ್ದು, ಅಥವಾ ಡಾಕ್ಯುಮೆಂಟ್ಸಲ್ಲಿ ತೊಂದರೆ ಇದ್ದರೆ ಕೋರ್ಟ್ಗೆ ಹೋಗುವಂಥದ್ದು, ಅಥವಾ ರೆವಿನ್ಯೂ ಅಥಾರಿಟೀಸ್ಗೆ ಅಪ್ರೋಚ್ ಮಾಡೋಂಥದ್ದು ಮಾಡಬೇಕು. ಅದು ಬಿಟ್ಟು ಅಲ್ಲಿ ಗುಂಪು ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಗೊಂದಲ ಉಂಟಾಗುವಂಥದ್ದು, ಸಂಘರ್ಷ ಉಂಟಾಗುವಂಥದ್ದು, ಅದರಲ್ಲಿ ವೆಪನ್ ಯೂಸ್ ಮಾಡುವಂಥದ್ದು, ಇದೆಲ್ಲ ಟೋಟಲಿ ನಾಟ್ ಅಕ್ಸೆಪ್ಟಬಲ್. ಈ ಒಂದು ಘಟನೆಗೆ ಕಾರಣ ಆಗಿರುವಂಥ ಯಾರೇ ಇದ್ದರೂ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.